Hello children, welcome to science class. All living organisms like plants and animals need food, oxygen and water so that they can survive. These elements need to be delivered to their body parts so that they can function properly. Hence, all living organisms need a transport system in their bodies. So, let us start the new lesson, transportation in animals and plants. ಜೀವಿಗಳು ಬದುಕೋದಕ್ಕೆ ಆಹಾರ, ನೀರು ಮತ್ತು ಆಕ್ಸಿಜನ್ನ ಅಗತ್ಯವಿದೆ ಅನ್ನೋದು ನಮಗೆ ಗೊತ್ತೇ ಇದೆ. ದೇಹದ ವಿವಿಧ ಭಾಗಗಳಿಗೆ ತಲುಪಿಸುವಂತಹ ಅಗತ್ಯ ಜೀವಿಗಳಿಗೆ ಇದ್ದೇ ಇರುತ್ತೆ. ಜೊತೆಗೆ ತ್ಯಾಜ್ಯಗಳನ್ನು ಅವು ಹೊರ ಹಾಕುವಂತಹ ಭಾಗಗಳಿಗೆ ತಲುಪಿಸಬೇಕಾಗುತ್ತೆ. ಅಂದರೆ ನಾವು ತೆಗೆದುಕೊಂಡಂತಹ ಆಹಾರ ಆಗಿರ್ಬೋದು, ನೀರಾಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಇವುಗಳನ್ನು ದೇಹದ ವಿವಿಧ ಭಾಗಗಳಿಗೆ ಅವು ಕಾರ್ಯವನ್ನು ನಿರ್ವಹಿಸೋದಕ್ಕೆ, ಅವುಗಳನ್ನು ಸಾಗಿಸೋದಕ್ಕೆ ಒಂದು ಜೀವಿಗಳ ಒಂದು ಕರ್ತವ್ಯ ಆಗಿರುತ್ತೆ. ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಅನ್ನುವಂತಹ ಅಧ್ಯಾಯದಲ್ಲಿ ನಾವು ಹೇಗೆ ಸಾಗಾಣಿಕೆ, ನಾವು ತೆಗೆದುಕೊಂಡಂಥ ಆಹಾರ ಆಗಿರ್ಬೋದು, ನೀರಾಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಹೇಗೆ ನಮ್ಮ ದೇಹದಲ್ಲಿ ಒಂದು ಅಂಗದಿಂದ ಮತ್ತೊಂದು ಅಂಗಕ್ಕೆ ಸಾಗಾಣಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. Transportation in animals. Let us learn about transportation in animals, which includes circulatory system and excretory system in human beings, and about the transportation in plants. ಹಾಗಾದರೆ ಮೊದಲಿಗೆ ನಾವು ಪ್ರಾಣಿಗಳಲ್ಲಿ ಯಾವ ರೀತಿ ಸಾಗಾಣಿಕೆ ಆಗುತ್ತೆ, ಅವುಗಳಲ್ಲಿರುವಂತಹ ರಕ್ತನಾಳಗಳು, ಹೃದಯ ಮತ್ತು ಪರಿಚಲನಾ ವ್ಯೂಹದ ಬಗ್ಗೆ ತಿಳಿದುಕೊಳ್ಳೋಣ. So now let us discuss about transportation in animals. Food, water and oxygen need to be transported to all parts of their body. Circulatory system helps the transfer of food, water and oxygen to all parts of the body. Now let us learn about the circulatory system in human beings. ನಾವು ಈ ಒಂದು ಪ್ರಾಣಿಗಳಲ್ಲಿ ಸಾಗಾಣಿಕೆ ಅನ್ನೋದನ್ನು ನೋಡಬೇಕಾದ್ರೆ ನಾವು ತೆಗೆದುಕೊಂಡಂಥ ಆಹಾರ ಆಗಿರ್ಬೋದು, ನೀರಾಗಿರ್ಬೋದು, ಆಕ್ಸಿಜನ್ ಆಗಿರಬಹುದು, ಈ ಎಲ್ಲ ಅತ್ಯವಶ್ಯಕವಾದಂತಹ ಘಟಕಗಳು ನಮ್ಮ ದೇಹದಲ್ಲಿ ಸಾಗಾಣಿಕೆ ಆಗಬೇಕಾದ್ರೆ ನಾವು ಪರಿಚಲನಾ ವ್ಯೂಹ ಅದಕ್ಕೆ ನಮಗೆ ಸಹಾಯ ಮಾಡುತ್ತೆ. ನಾವು ತಿಂದಂಥ ಆಹಾರ, ನೀರು, ಆಕ್ಸಿಜನ್ ಇವುಗಳು ದೇಹದ ಎಲ್ಲ ಭಾಗಗಳಿಗೆ ರಕ್ತನಾಳಗಳ ಮೂಲಕ ಮತ್ತು ಪರಿಚಲನಾ ವ್ಯೂಹದ ಮೂಲಕ ಏನಾಗುತ್ತೆ, ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಆಗುತ್ತೆ. ಸೊ ಹಾಗಾದರೆ ನಾವು ಈಗ ಪರಿಚಲನಾ ವ್ಯೂಹದ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಲೆಟ್ ಅಸ್ ಟ್ರೈ ಟು ಆನ್ಸರ್ ಅ ಕ್ವಶನ್. ಹೌ ಡಸ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಟೇಕ್ಸ್ ಪ್ಲೇಸ್ ಇನ್ ದ ಹ್ಯೂಮನ್ ಬೀಯಿಂಗ್ಸ್? ದ ಆನ್ಸರ್ ಫಾರ್ ದ ಕ್ವಶನ್ ಈಸ್ through blood. The system that circulates the blood and lymph through the body, consisting of the heart, blood vessels, blood, lymph and the lymphatic vessels and glands is called circulatory system. ಹಾಗಾದರೆ ನಾನು ಒಂದು ಕ್ವಶನನ್ನು ಕೇಳ್ತೆ, ಏನಂತಂದರೆ ನಾವು ತೆಗೆದುಕೊಳ್ಳುವಂಥ ಆಹಾರ ಆಗಿರಬಹುದು ಅಥವಾ ಆಕ್ಸಿಜನ್ ಆಗಿರ್ಬೋದು ಅಥವಾ ನೀರೇ ಆಗಿರ್ಬೋದು, ನಮ್ಮ ದೇಹದ ಯಾವ ಒಂದು ಭಾಗದಿಂದ ಅದು ನಮ್ಮ ದೇಹದ ಎಲ್ಲ ಭಾಗಗಳಿಗೆ ತಲುಪುತ್ತೆ? ನಮ್ಮ ದೇಹದಲ್ಲಿ ಆ ಒಂದು ಅವಶ್ಯಕ ಒಂದು ಭಾಗ ಯಾವುದಿದೆ ಅಂತ ಕೇಳೋದಾದರೆ ಅದು ನಮ್ಮ ದೇಹದಲ್ಲಿರುವ ರಕ್ತದ ಮೂಲಕ ಏನಾಗುತ್ತೆ, ಆ ಎಲ್ಲ ಘಟಕಗಳು ನಮ್ಮ ದೇಹದ ಎಲ್ಲ ಭಾಗಗಳಿಗೆ ತಲುಪಿ ನಮಗೆ ಶಕ್ತಿಯನ್ನು ನೀಡುತ್ತೆ.
ಹಾಗಾದರೆ ದ ಸಿಸ್ಟಮ್ ದಟ್ ಸರ್ಕ್ಯುಲೇಟ್ಸ್ ಬ್ಲಡ್ ಆ್ಯಂಡ್ ಲಿವ್ ಥ್ರೂ ದ ಬಾಡಿ ಅಂದರೆ ಯಾವ ಸಿಸ್ಟಮು ಬ್ಲಡ್ನ ಮೂಲಕ ಅಥವಾ ಹಾರ್ಟು ಮತ್ತು ಬ್ಲಡ್ ವೆಸಲ್ಸ್ ಆಗಿರ್ಬೋದು, ರಕ್ತ ಆಗಿರ್ಬೋದು, ಈ ರಕ್ತನಾಳಗಳಾಗಿರಬಹುದು, ಇವುಗಳೆಲ್ಲವನ್ನು ಹೊಂದಿರುವಂತಹ ಒಂದು ಗ್ರಂಥಿಯನ್ನು ನಾವು ಪರಿಚಲನಾ ವ್ಯೂಹ ಅಂತ ಕರಿತೀವಿ. ನೌ ಲೆಟ್ ಅಸ್ ಲರ್ನ್ ಅಬೌಟ್ ಬ್ಲಡ್. ಹಾಗಾದರೆ ರಕ್ತ ಅಂದರೆ ಏನು? ಈ ರಕ್ತ ಪರಿಚಲನಾ ವ್ಯೂಹದ ಒಂದು ಘಟಕ ಆಗಿರುತ್ತೆ. ವಿ ಜನರಲಿ ಸಿ ಅ ರೆಡ್ ಕಲರ್ ಫ್ಲೂಯಿಡ್ flowing out when we get a cut on our body. This red color fluid is nothing but the blood. Blood is the fluid which flows in blood vessels. Now let us know about the functions of the blood. Blood transports substances like digested food from the small intestine to the other parts of the body. Blood carries oxygen from the lungs to the cells of the body. It also transports waste for removal from the body. Blood contains various cells suspended in it. These cells help the blood to carry various substances like food, water, and wastes and oxygen. Now let us learn about components of blood. Blood is a liquid which contains cells of various kinds suspended in fluid. These cells in the blood includes red blood cells, white blood cells and platelets. ಹಾಗಾದರೆ ನಾವು ರಕ್ತದ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ನಮ್ಮ ದೇಹಕ್ಕೆ ಯಾವುದಾದ್ರೂ ಗಾಯ ಆದಾಗ ನಮಗೆ ಏನು ಬರುತ್ತೆ? ಕೆಂಪು ದ್ರವ ಹೊರ ಬರೋದನ್ನು ನಾವು ನೋಡ್ತೀವಿ. ಅದನ್ನು ನಾವು ಏನಂತ ಕರಿತೀವಿ? ರಕ್ತ ಅಂತ ಕರಿತೀವಿ. ಹಾಗಾದರೆ ರಕ್ತ ಅಂದ್ರೇನು? ಬ್ಲಡ್ ಈಸ್ ದ ಫ್ಲೂಯಿಡ್ ವಿಚ್ ಫ್ಲೋಸ್ ಇನ್ ಬ್ಲಡ್ ವೆಸಲ್ಸ್. ಹಾಗಾದರೆ ರಕ್ತ ಅಂತಂದ್ರೇನು? ರಕ್ತವು ರಕ್ತನಾಳಗಳಲ್ಲಿ ಹರಿಯುವಂತಹ ಒಂದು ದ್ರವ ಆಗಿರುತ್ತೆ. ಅದು ಏನು ಮಾಡುತ್ತೆ? ಹಾಗಾದರೆ ಅದರ ಕಾರ್ಯ ಏನು ಅಂತ ತಿಳ್ಕೊಬೇಕಾದ್ರೆ, blood transports the substances like digested food from the small intestine. ಬ್ಲಡ್ ಏನು ಮಾಡುತ್ತೆ ಅಂದರೆ ಜೀರ್ಣವಾದಂಥ ಆಹಾರದ ಪದಾರ್ಥಗಳನ್ನು ಸಣ್ಣ ಕರುಳಿನಿಂದ ದೇಹದ ಇತರ ಭಾಗಗಳಿಗೆ ಸಾಗಿಸುತ್ತೆ ಮತ್ತು ಶ್ವಾಸಕೋಶದಿಂದ ಆಕ್ಸಿಜನನ್ನು ದೇಹದ ಜೀವಕೋಶಗಳಿಗೆ ಕೊಂಡೊಯ್ಯುತ್ತೆ. ಅದಲ್ಲದೆ ದೇಹದಿಂದ ನಿರ್ಮೂಲನೆ ಮಾಡಬೇಕಾದಂತಹ ತ್ಯಾಜ್ಯ ವಸ್ತುಗಳನ್ನು ಕೂಡ ಅದು ಸಾಗಿಸುತ್ತೆ. ಈ ಎಲ್ಲ ಕೆಲಸಗಳನ್ನು ಕೂಡ ರಕ್ತ ಮಾಡುತ್ತೆ. ಹಾಗಾದರೆ ರಕ್ತ ಅಂದರೆ ರಕ್ತನಾಳಗಳಲ್ಲಿ ಹರಿಯುವಂತಹ ಒಂದು ದ್ರವ ರೂಪದ ಘಟಕವಾಗಿರುತ್ತೆ. ಹಾಗಾದರೆ ರಕ್ತ ಹೇಗೆ ಪದಾರ್ಥಗಳನ್ನು ಸಾಗಿಸುತ್ತೆ? ಅದು ಕೂಡ ಏನಾಗುತ್ತೆ? ಕಾಂಪೊನೆಂಟ್ಸನ್ನು ಹೊಂದಿರುತ್ತೆ. ವಿವಿಧ ಭಾಗಗಳನ್ನು ಅದು ಕೂಡ ಘಟಕಗಳನ್ನು ಅದು ಹೊಂದಿರುತ್ತೆ. ಯಾವ್ಯಾವುದು? ಹಾಗಾದರೆ ನಮಗೆಲ್ಲ ಗೊತ್ತಿರುವಂತೆ ಆ ಒಂದು ರಕ್ತ ದ್ರವ ರೂಪದ್ದಾಗಿದ್ದು ಅದು ರೆಡ್ ಬ್ಲಡ್ ಸೆಲ್ಸನ್ನು ಹೊಂದಿರುತ್ತೆ. ರೆಡ್ ಬ್ಲಡ್ ಸೆಲ್ಸ್ ಅಂದರೆ ಕೆಂಪು ರಕ್ತ ಕಣಗಳನ್ನು ಹೊಂದಿರುತ್ತೆ. ವೈಟ್ ಬ್ಲಡ್ ಸೆಲ್ಸ್ ಅಂದರೆ ಅದು ಬಿಳಿ ರಕ್ತ ಕಣಗಳನ್ನು ಹೊಂದಿರುತ್ತೆ. ಅದೇ ರೀತಿ ಅದು ಪ್ಲೇಟ್ಲೆಟ್ಸನ್ನು ಹೊಂದಿರುತ್ತೆ. ಪ್ಲೇಟ್ಲೆಟ್ಸ್ ಅಂದರೆ ಕಿರುತಟ್ಟೆಗಳು, ಇವುಗಳನ್ನು ಹೊಂದಿರುತ್ತೆ. ಹಾಗಾದರೆ ಅದಲ್ಲದೆ ದ ಫ್ಲೂಯಿಡ್ ಪಾರ್ಟ್ ಆಫ್ ದ ಬ್ಲಡ್ ಈಸ್ ಕಾಲ್ಡ್ ಪ್ಲಾಸ್ಮಾ. ಹಾಗಾದರೆ ರಕ್ತವು ಪ್ಲಾಸ್ಮಾ ಎಂಬ ದ್ರವವನ್ನು ಹೊಂದಿರುತ್ತೆ. ಇದು ವಿವಿಧ ರೀತಿಯ ಜೀವಕೋಶಗಳು ಅದರಲ್ಲಿ ವಿಲಂಬಿತಗೊಂಡಿರುತ್ತೆ. ಈ ಎಲ್ಲ ಘಟಕಗಳನ್ನು ರಕ್ತ ಹೊಂದಿರುತ್ತೆ. ಹಾಗಾದರೆ ಇವುಗಳ ಕಾರ್ಯ ಏನು? The red blood cells present in the blood contain a red pigment called hemoglobin. The red color of the blood is due to the presence of hemoglobin. Hemoglobin binds with oxygen and transports it to all the parts of the body and ultimately to all the cells. It will be difficult to provide oxygen efficiently to all the cells of the body without hemoglobin. ಹಾಗಾದರೆ ಮೊದಲನೆಯಾದ ಘಟಕವಾದಂತಹ ಕೆಂಪು ರಕ್ತ ಕಣಗಳು ಅಥವಾ
RBC ಫುಲ್ ಫಾರ್ಮ್ ಏನು? ರೆಡ್ ಬ್ಲಡ್ ಸೆಲ್ಸ್. ಏನು ಇದರ ಕೆಲಸ? ಯಾಕೆ ನಮ್ಮ ರಕ್ತ ಕೆಂಪಗಿದೆ ಅನ್ನೋದು ಯೋಚನೆ ಮಾಡಿದ್ದೀರಾ? ಸೊ ಈ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅನ್ನುವಂತಹ ಒಂದು ಅಂಶ ಇದೆ. ಈ ಹಿಮೋಗ್ಲೋಬಿನ್ ಎಂಬಂತಹ ಕೆಂಪು ವರ್ಣದಿಂದ ಕೆಂಪು ರಕ್ತ ಕಣಗಳು ಒಂದು ರೀತಿಯ ಜೀವಕೋಶಗಳಾಗಿರ್ತವೆ. ಇವು ನಮ್ಮ ರಕ್ತ ಕೆಂಪು ಬಣ್ಣದಲ್ಲಿ ಇರೋದಕ್ಕೆ ಕಾರಣ ಹಿಮೋಗ್ಲೋಬಿನ್ ಎಂಬಂತಹ ಕೆಂಪು ವರ್ಣಕ. ಹಿಮೋಗ್ಲೋಬಿನ್ ಕೆಲಸ ಏನು ಅಂತಂದರೆ, ಇದು ಆಕ್ಸಿಜನ್ನೊಂದಿಗೆ ಬಂಧಿಸಲ್ಪಟ್ಟು ಅದನ್ನು ದೇಹದ ಎಲ್ಲ ಭಾಗಗಳಿಗೆ ಮತ್ತು ಅಂತಿಮವಾಗಿ ಎಲ್ಲ ಜೀವಕೋಶಗಳಿಗೂ ಸಾಗಿಸುತ್ತೆ. ಹಿಮೋಗ್ಲೋಬಿನ್ ಇಲ್ಲದೆ ದೇಹದ ಎಲ್ಲ ಕೋಶಗಳಿಗೆ ಸಮರ್ಥವಾಗಿ ಆಕ್ಸಿಜನ್ ಒದಗಿಸೋದು ಕಷ್ಟ ಆಗುತ್ತೆ. ಹಿಮೋಗ್ಲೋಬಿನ್ನ ಇರುವಿಕೆ ರಕ್ತವನ್ನು ಕೆಂಪಾಗಿ ಕಾಣುವಂತೆ ಮಾಡುತ್ತೆ. ಸೊ ಹಿಮೋಗ್ಲೋಬಿನ್ ಅನ್ನೋದು ನಮ್ಮ ದೇಹದಲ್ಲಿ ಒಂದು ಅತಿ ಮುಖ್ಯವಾದಂತಹ ಒಂದು ಘಟಕ ಆಗಿರುತ್ತೆ. The blood also contains white blood cells. These cells fight against germs that may enter our body. The platelets present in the blood helps in the clotting of blood. When we get a cut on the skin, we see blood flowing out. This is called as bleeding. However, after some time, the bleeding stops and a dark red clot had flugged the clot. The clot is formed because of the presence of another type of cells in the blood called platelets. ಹಾಗಾದರೆ ಹಿಮೋಗ್ಲೋಬಿನ್ ಅನ್ನುವಂತಹ ಅಂಶ ರೆಡ್ ಬ್ಲಡ್ ಸೆಲ್ಸಲ್ಲಿ ಇರುತ್ತೆ. ಅದು ಆಕ್ಸಿಜನ್ನ ಎಲ್ಲ ಭಾಗಗಳಿಗೆ ತಲುಪಿಸುತ್ತೆ. ಹಾಗಾದರೆ ವೈಟ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳು ಏನು ಕಾರ್ಯ ಮಾಡುತ್ತೆ? ನಮ್ಮ ದೇಹವನ್ನು ಪ್ರವೇಶಿಸಬಹುದಾದಂತಹ ಕೀಟಾಣುಗಳ ವಿರುದ್ಧ ಹೋರಾಡುವಂತಹ ಬಿಳಿ ರಕ್ತ ಕಣಗಳು ಕೂಡ ನಮ್ಮ ರಕ್ತದಲ್ಲಿ ಇರುತ್ತೆ. ಈ ಬಿಳಿ ರಕ್ತ ಕಣಗಳು ಏನು ಮಾಡುತ್ತೆ ಅಂತಂದರೆ, ನಮ್ಮ ದೇಹದಲ್ಲಿ ಸೇರಬಹುದಾದಂತಹ ಬ್ಯಾಕ್ಟೀರಿಯಾಗಳನ್ನು ಅಥವಾ ಕೀಟಾಣುಗಳ ವಿರುದ್ಧ ಹೋರಾಡಿ ಅವುಗಳು ನಮ್ಮ ದೇಹದಲ್ಲಿ ಸೇರದಂತೆ ಮಾಡುತ್ತೆ. ಅದೇ ರೀತಿ ಈ ಒಂದು ಕಿರುತಟ್ಟೆಗಳು ಏನು ಮಾಡುತ್ತೆ ಅಂತಂದರೆ, ನಾವು ಯಾವಾಗಲಾದರೂ ನಮ್ಮ ದೇಹದಕ್ಕೆ ನಾವು ಆಟ ಆಡುವಾಗ ಅಥವಾ ನಾವು ಎಲ್ಲಾದರೂ ಬಿದ್ದು ಏನಾಗುತ್ತೆ, ಗಾಯವಾಗಬಹುದು. ಈ ಗಾಯವಾದಂತಹ ಸಂದರ್ಭದಲ್ಲಿ ರಕ್ತ ಸುರಿಯುತ್ತಾ ಇರುತ್ತೆ. ಸ್ವಲ್ಪ ಕಾಲದ ನಂತರ ನಾವು ಏನು ಮಾಡದೇ ಇದ್ದರೂ ಕೂಡ ಅದು ಇದಕ್ಕಿದ್ದಂಗೆ ನಿಂತು ಹೋಗಿ ಒಂಥರ ಕೆಂಪು ಬಣ್ಣ ಅಥವಾ ಕಡು ಕೆಂಪು ಬಣ್ಣ ಆಗುವಂತೆ ರಕ್ತ ಏನಾಗಿರುತ್ತೆ, ಹೆಪ್ಪುಗಟ್ಟುತ್ತೆ. ಯಾಕೆ ಈ ರಕ್ತ ಹೆಪ್ಪುಗಟ್ಟುತ್ತೆ? ಸೊ ಕಿರುತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಸ್ ಎಂಬಂತಹ ಒಂದು ಕೋಶಗಳು ರಕ್ತದಲ್ಲಿ ಇರೋದ್ರಿಂದ ಈ ರಕ್ತ ಹೆಪ್ಪುಗಟ್ಟುತ್ತೆ. ಯೋಚನೆ ಮಾಡಿ, ನಾವು ಬಿದ್ದು ಗಾಯ ಮಾಡಿಕೊಂಡಾಗ ನಮ್ಮ ಯಾವ ಜಾಗದಲ್ಲಿ ಗಾಯ ಆಗಿರುತ್ತೋ ಅಲ್ಲಿ ರಕ್ತ ನಿಲ್ಲದೇ ಇದ್ದರೆ ಏನಾಗ್ತಾ ಇತ್ತು? ಸೊ ಈ ರಕ್ತ ಹೆಪ್ಪುಗಟ್ಟೋದಕ್ಕೆ ಸಹಾಯ ಮಾಡೋದು ಈ ಕಿರುತಟ್ಟೆಗಳು ಆಗಿರ್ತವೆ. ಈ ಎಲ್ಲ ಅಂಶಗಳು WBC ಆಗಿರ್ಬೋದು, RBC ಆಗಿರ್ಬೋದು ಅಥವಾ ಕಿರುತಟ್ಟೆಗಳು, ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ಮತ್ತು ಪ್ಲೇಟ್ಲೆಟ್ಸ್, ಇವು ರಕ್ತದ ಘಟಕಗಳು ಆಗಿರ್ತವೆ. ಥ್ಯಾಂಕ್ ಯು. ದ ಸಿಸ್ಟಮ್ ದಟ್ ಸರ್ಕ್ಯುಲೇಟ್ ದ ಬ್ಲಡ್